ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಸಿಂಹರಾಶಿಯವರ ಒಂದು ಬುಧ ರಹಸ್ಯವನ್ನು ಹೇಳ್ತೇನೆ. ನಿಮಗೆ ಅದ್ಭುತವಾದಂತಹ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸೃಷ್ಟಿಸುವ ಶಕ್ತಿ ಇರುವಂತಹದ್ದು, ಅದ್ಭುತವಾದ ಲಾಭಗಳನ್ನು ಸಿಂಹರಾಶಿಯವರಿಗೆ ಕೊಡುವ ಶಕ್ತಿ ಇರತಕ್ಕಂತಹ ಗ್ರಹ ಯಾವುದಪ್ಪ ಅಂತಂದರೆ ಬುಧ ಗ್ರಹ. ನಿಮಗೆ ಎಲ್ಲಿಂದ ಲಾಭವಾಯಿತು, ನಿಮಗೆ ಎಲ್ಲಿಂದ ದುಡ್ಡು ಬಂತು, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನಿಮಗೆ ಯಾವ ರೀತಿಯಲ್ಲಿ ಲಾಭ, ಎಲ್ಲದೂ ಸಹ ಸೀಕ್ರೆಟಾಗಿ ನಿಮಗೆ ಕೊಡಬೇಕು ಅಂತಂದರೆ ಬುಧನಿಂದ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ನೋಡಿ, ನೀವು ಸಿಂಹರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ದರೆ ಲಾಭವಾಗಬೇಕು, ಅಥವಾ ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಲಾಭವಾಗಬೇಕು, ಅಥವಾ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿ, ಲಾಭಾಧಿಪತಿ ಸಿಂಹರಾಶಿಗೆ ಬುಧ ಗ್ರಹ. ಆದ್ದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಲಾಭವಾಗಬೇಕು, ಯಾವುದೇ ಬಿಸ್ನೆಸ್, ಯಾವುದೇ ವ್ಯವಹಾರ, ಉದ್ಯೋಗ, ಯಾವುದೇ ವಿಚಾರದಲ್ಲಿ ಲಾಭವಾಗಬೇಕು ಅಂತಂದ್ರೆ ಬುಧನ ಆರಾಧನೆ ಮಾಡ್ಕೊಳ್ಬೇಕು. ಎಷ್ಟು ಜಾಸ್ತಿ ಬುಧನ, ಯಾಕಂದರೆ ಲಾಭಾಧಿಪತಿಯೇ ಬುಧ, ನೀವು ಎಷ್ಟು ಜಾಸ್ತಿ ಬುಧನ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ಲಾಭ ಆಗುತ್ತೆ. ಸಿಂಪಲ್. ಎಷ್ಟು ಜಾಸ್ತಿ ಬುಧನ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ಲಾಭ ಆಗುತ್ತೆ. ನಷ್ಟ ಆಗುತ್ತಾ ಇದ್ರೂ ಕೂಡ ಒಂದು ಪಕ್ಷ ಹಂಗೆ ನಿಂತ್ಕೊಂಡು ಅದು ಲಾಭಕ್ಕೆ ಕನ್ವರ್ಟ್ ಆಗುತ್ತೆ ಯಾವಾಗ ಬುಧನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ. ಅಷ್ಟೇನಾ? ಇಲ್ಲ, ಇನ್ನೂ ಇದೆ. ದುಡ್ಡು, ಲಿಕ್ವಿಡ್ ಕ್ಯಾಶ್. ಬಹಳಷ್ಟು ಸಿಂಹರಾಶಿಯರ ಸಮಸ್ಯೆ ಏನಂದರೆ, ಗುರುಗಳೇ ದುಡ್ಡಿಲ್ಲ, ಏನು ಮಾಡಿದ್ರು ದುಡ್ಡು ನಿಲ್ತಾ ಇಲ್ಲ, ಒಂದೇ ದುಡ್ಡು ಬರ್ತಾ ಇಲ್ಲ, ಇಲ್ಲ ಬಂದು ದುಡ್ಡು ನಿಲ್ತಾ ಇಲ್ಲ. ಏನು ಕಾರಣ, ಏನು ಪರಿಹಾರ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಗೋಚಾರ ಫಲ ರೀತ್ಯ ನೋಡಬೇಕು ಅಂತಂದರೆ ಕೇತುಗ್ರಹ ಧನಸ್ಥಾನದಲ್ಲಿರೋದ್ರಿಂದ ಸಿಂಹರಾಶಿಯವರಿಗೆ ದುಡ್ಡು ನಿಲ್ತಾ ಇಲ್ಲ, ದುಡ್ಡಿನ ವಿಚಾರದಲ್ಲಿ ತುಂಬ ಕಿರಿಕಿರಿ ಎಲ್ಲ ಹೌದು. ಆದರೆ ಬರಬೇಕು ದುಡ್ಡು ಅಂದರೆ ನಿಮಗೆ ಧನಾಧಿಪತಿ ಯಾರು? ಬುಧ ಗ್ರಹ. ಅದರಿಂದ ನಿಮಗೆ ಲಿಕ್ವಿಡ್ ಕ್ಯಾಶ್ ಬೇಕು, ಯಾವತ್ತಿಗೆ ಅಲ್ಲಿ ನಿಮಗೆ ಅರ್ಜೆಂಟ್ ದುಡ್ಡು ಬೇಕು, ಏನು ಮಾಡ್ಬೇಕು ಗೊತ್ತಾಗ್ತಾರೆ ಅಂದರೆ ಬುಧನ ಆರಾಧನೆ ಮಾಡಿದ್ರೆ ಸಾಕು. ನಿಮಗೆ ವಿಷ್ಣುವಿನ ಆರಾಧನೆ, ಬುಧನ ಆರಾಧನೆ ಮಾಡಿದ್ರೆ ನಮ್ಗೆ ದುಡ್ಡು ಬಂದ್ಬಿಡುತ್ತೆ. ಅಥವಾ ಕೆಲವ್ರಿಗೆ ಏನಾಗೋದು ಗೊತ್ತಾ, ನಮ್ಗೆ ಗೊತ್ತಿರೋಗಳೇ ಆಗಾಗ 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 ದುಡ್ಡಿನ ಸಮಸ್ಯೆ ಆಗ್ತಾ ಇರುತ್ತೆ. ಅದನ್ನು ಹೆಂಗೆ ನಿಲ್ಲಿಸೋದು? ಈಗ ಒಂದು ಸಲ ಆದರೆ ಏನೋ ಬಿಡೋ ಪರಿಹಾರ, ಪ್ರತಿ ಸಲ ಏನೋ ಒಂದು ಬರುತ್ತೆ, ದುಡ್ಡು ಖಾಲಿ ಆಗಿಬಿಡುತ್ತೆ, ಮತ್ತೊಂದು ಸಲ ಸಾಲ ಮಾಡು, ಅಥವಾ ಮತ್ತೆ ಯಾರನ್ನೋ ಕೇಳು, ಅಥವಾ ಬೇರೆ ಏನಕ್ಕೋಸ್ಕರನೇ ಇಟ್ಕೊಂಡು ದುಡ್ಡನ್ನ ಖರ್ಚು ಮಾಡು, ಅಥವಾ ಮತ್ತೆಲ್ಲೋ ಒಂದು ಕಡೆ ಸಾಲ ಮಾಡು. ಏನು ಮಾಡೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ದುಡಿದ್ರೂ ನನಗೆ ಬೇಕಾದಾಗ ದುಡ್ಡು ಸಿಗ್ತಾ ಇಲ್ವಲ್ಲ, ಏನಿದು ಅಂತ ಸಿಂಹರಾಶಿಯವ್ರ ಟೆನ್ಷನ್. ಸೊ ಇದು ಬುಧ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ದಿದ್ರೆ ಹಾಗೆ ಆಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮೀನ ರಾಶಿಲಿ ಬುಧ ಇದ್ದರೆ, ಕರ್ಕ ರಾಶಿಲಿ ಬುಧ ಇದ್ದರೆ, ಮಕರ ರಾಶಿಲಿ ಬುಧ ಇದ್ದರೆ, ಅಥವಾ ಏನು ಬುಧನ ಸ್ಥಾನ ಚೆನ್ನಾಗಿಲ್ದಾಗೆಲ್ಲ ಹಿಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬಹುದು ಅಂತಂದರೆ ಬುಧನ ಆರಾಧನೆಯನ್ನೇ ಮಾಡಬೇಕು. ಬುಧ ನಿಮ್ಮ ಜಾತಕದಲ್ಲಿ ಮೀನ ರಾಶಿಲಿದ್ದಾನೆ ಅಂದರೆ ನಿಮ್ಮದ್ರ ದುಡ್ಡೇ ಸಿಗಲ್ಲ, ದುಡ್ಡೇ ಇರಲ್ಲ. ಏನು ನಿಮ್ಗೆ ಅಂತ ಎಷ್ಟು ದುಡ್ಡು ಕೊಟ್ಟರು ಕಳೆದು ಬಿಡ್ತೀರ ನೀವು, ದುಡ್ಡೇ ನಿಲ್ಕೊಳ್ಳೋದೇ ಇಲ್ಲ ನಿಮ್ಮಲ್ಲಿ. ತೂತಿರೋ ಪಾತ್ರೆಯಲ್ಲಿ ನೀರು ತುಳಿದಂಗೆ ಏನು ನೀರೇ ಇರಲ್ಲ ಅದರಲ್ಲಿ, ಒಡಗೋತ್ತಲ್ಲ ಆ ಥರ. ಸೊ ಇದೇನಾಗ್ಬಿಡುತ್ತೆ, ಬುಧ ಬಹಳ ಪ್ರಮುಖನಾಗಿರ್ತಾನೆ. ಬುಧ ಮಕರದಲ್ಲಿದ್ದಾನೆ, ಮೈಕೆಲ್ಲ ಸಾಲುಗಳಾಗ್ಬಿಟ್ಟಿರುತ್ತೆ ನಿಮಗೆ ಮಕರದಲ್ಲಿ ಬುಧ ಬಂದ್ಬಿಟ್ಟ ಅಂದರೆ ಸಿಂಹರಾಶಿಯವರಿಗೆ. ಸೊ ಆಮೇಲೆ ಕರ್ಕಾಟಕದಲ್ಲಿ ಬುಧ ಅಂದರೂ ಲಾಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಗೋಚಾರದಲ್ಲಿ ಪ್ರತಿ ತಿಂಗಳು ಒಂದೊಂದು ತಿಂಗಳು ಬುಧನ ಸಂಚಾರ ಆಗ್ಬೇಕಾದ್ರೆ ನಾವು ಅದನ್ನೇ ಹೇಳ್ತೀವಿ. ಈಗ ಆಗಸ್ಟ್ ತಿಂಗಳಲ್ಲಿ ಬುಧ ಗ್ರಹ ವಕ್ರೀಯನಾಗಿ, ಆಗಸ್ಟ್ ಎಂಡಿಗೆ ಹೋಗೋಷ್ಟರಲ್ಲಿ, ಆಗಸ್ಟ್ ಮಧ್ಯಭಾಗದಲ್ಲೇ ವಕ್ರೀಯನಾಗಿ ಬುಧ ಗ್ರಹ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಸಿಂಹರಾಶಿಯವರಿಗೇನು ಸಿಕ್ಕಾಪಟ್ಟೆ ಲಾಸ್. ಅದು ಏನು, ಲಾಭಾಧಿಪತಿ ವೇಗದಲ್ಲಿ ವಕ್ರಿ, ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಕೊಡಬೇಕು ಅವನಲ್ಲಿ. ವಕ್ರಸ್ಯ ಉಚ್ಚಂ ಫಲಂ. ಧನಾಧಿಪತಿಯಾಗಿ ವೇಗದಲ್ಲಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಕೊಡಬೇಕು ಅಂತಂದರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಇದು ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಈ ಶೇರ್ ಮಾರ್ಕೆಟು ಮತ್ತೊಂದು ಇನ್ನೊಂದು ಕಡೆ ತಲೆ ಹಾಕು ಮಲಗಬಾರ್ದು, ಖಂಡಿತ ಲಾಸೇ. ವ್ಯಾಪಾರಿಗಳಿಗೆ ಲಾಸು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಬುಧನ ಸಂಚಾರದಿಂದ. ಸೊ ಬುಧನ ಪ್ರಭಾವ ಬಹಳ ಮುಖ್ಯ. ಸೆಪ್ಟೆಂಬರಿಂದ ಆಚೆಗೆ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಸೆಪ್ಟೆಂಬರ್ ಎಂಡ್ಗೆ ಹೋಗುವಷ್ಟರಲ್ಲಿ ಬುಧ ಗ್ರಹ ಕನ್ಯಾ ರಾಶಿಗೆ ಎಂಟರ್ ಆಗ್ಬಿಡ್ತಾನೆ. ಕರ್ಕದಿಂದ ಸಿಂಹಕ್ಕೆ ಬಂದು, ಸಿಂಹದಿಂದ ಮುಂದೆ ಕನ್ಯಾಗೆ ಹೋಗ್ಬಿಡ್ತಾನೆ. ಕನ್ಯಾ ರಾಶಿಗೆ ಬುಧ ಹೋದ ಅಂದರೆ ಸೆಪ್ಟೆಂಬರ್ ಎಂಡ್ನಲ್ಲಿ ಪರಮೋಚ್ಚ ಸ್ಥಿತಿಯ ಫಲ, ಪರಮೋಚ್ಚ ಸ್ಥಿತಿನೇ ಅದು, ವೇಗದಲ್ಲಿಲ್ಲ, ಧನಸ್ಥಾನದಲ್ಲಿ ಪರಮೋಚ್ಚ. ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ನೀವು ಆಗಸ್ಟಲ್ಲಿ ಏನೇನು ಕಳ್ಕೊಂಡ್ರೆ ಸೆಪ್ಟೆಂಬರ್ ಎಂಡಲ್ಲಿ ಮತ್ತೆಲ್ಲ ಪಡ್ಕೊಂಡ್ಬಿಡ್ತೀರಾ ಅಂತ. ಇಲ್ಲಿ ಕಳ್ಕೊಂಡಿದ್ದೆಲ್ಲ ಅವಾಗ ಅಲ್ಲಿ ಪಡ್ಕೊಂತೀರ. ಅದಕ್ಕೆ ಇದಕ್ಕೆಲ್ಲ ಮಧ್ಯದಲ್ಲಿ ಏನು ಬೇಕು, ಬುಧನ ಆರಾಧನೆ ಬೇಕು.
ಫ್ಯಾಮಿಲಿ ಸಪೋರ್ಟ್ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಸಿಂಹರಾಶಿಯವರಿಗೆ ಬಹಳ ಕೊರತೆ ಕಾಡೋದು, ಅಯ್ಯೋ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನನಗೆ ಕುಟುಂಬದವ್ರ ಸಪೋರ್ಟ್ ಸಿಗ್ತಾ ಇಲ್ಲ. ಒಂದೇ ನಿಮ್ಮಿಂದ ಅವ್ರಿಗೆ ಸಪೋರ್ಟ್ ಆಗ್ತಾ ಇರೋದಿಲ್ಲ, ಇಲ್ಲ ಅವರಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇರೋದು, ನಿಮ್ಗೆ ಸಮಾಧಾನ ಇರೋದಿಲ್ಲ. ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಬೇಕು ಅಂದರೆ ಕುಟುಂಬಾಧಿಪತಿಗೆ ಬುಧ ಗ್ರಹ ನೋಡಿ. ಬುಧ ರಹಸ್ಯಮಯವಾಗಿ ನಿಮ್ಮನ್ನು ಹೆಂಗೆ ಕಂಟ್ರೋಲ್ ಮಾಡ್ತಿರ್ತಾನೆ ಅಂದರೆ, ನಿಮ್ಮ ಲಾಭಾಧಿಪತಿ ಬುಧ, ನಿಮ್ಮ ಧನಾಧಿಪತಿ ಬುಧ, ನಿಮಗೆ ಕುಟುಂಬಾಧಿಪತಿ ಬುಧ. ಸೊ ಇದೆಲ್ಲವುದೂ ನಿಮಗೆ ಅನುಕೂಲ ಆಗಬೇಕು ಅಂದರೆ ಬುಧನ ಆರಾಧನೆ ಮಾಡ್ಕೊಳ್ಬೇಕು. ಸಿಂಪಲ್. ಪ್ರತಿದಿನ ಬುಧಗ್ರಹ ಅಷ್ಟೋತ್ರ, ವಿಷ್ಣು ಅಷ್ಟೋತ್ರ ಪಠನೆ ಅಥವಾ ವಿಷ್ಣು ಸಹಸ್ರನಾಮ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠನೆ, ಅದ್ಭುತವಾದ ಫಲ. ಬುಧವಾರ ಒಂದು 5 ಅಥವಾ 9 ಬುಧವಾರಗಳು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ, ಅಥವಾ ಯಾವಾಗ ನಿಮಗೆ ಬಿಸ್ನೆಸ್ ಲಾಸ್ ಅನಿಸುತ್ತೋ, ಯಾವಾಗ ನಿಮಗೆ ದುಡ್ಡಿನ ಸಮಸ್ಯೆ ಅನಿಸುತ್ತೋ, ಹಸಿರು ವಸ್ತ್ರದಲ್ಲಿ ಬುಧವಾರಗಳಲ್ಲಿ ಹೆಸರು ಕಾಳು ದಾನ. ವಿಷ್ಣು ಕ್ಷೇತ್ರಗಳು ತಿರುಪತಿ ಇರ್ಬೋದು ಉದಾಹರಣೆಗೆ, ಬುಧವಾರ ದಿವಸ ಮೆಟ್ಲು ಹತ್ಕೊಂಡು ಹೋಗಿ ತಿರುಪತಿ ವೆಂಕಪ್ಪನ ದರ್ಶನ ಮಾಡ್ಕೊಂಡು ಬರುವಂಥದ್ದು. ವರ್ಷಕ್ಕೊಮ್ಮೆ ಆದರೂ ವಿಷ್ಣು ಸನ್ನಿಧಾನಗಳು ಯಾವುದೇ ಕ್ಷೇತ್ರಗಳಿಗೆ ಹೋಗಿ ದರ್ಶನ, ಪ್ರಾರ್ಥನೆ, ಪೂಜೆ ಮಾಡ್ಕೊಂಡು ಬರ್ಬೋದು. ಪಚ್ಚೆ ರತ್ನ ನಿಮಗೆ ತುಂಬ ಪವರ್ಫುಲ್. ಅದೇನು ಉಂಗುರ ಮಾಡಿಸ್ಕೊಂಡು ಬೆರಳಿಗೆ ಹಾಕ್ಕೊಳ್ಳಿ ನಾನು ಹೇಳಲ್ಲ. ಈ ಥರ ಪಚ್ಚೆ ನೀವೊಂದು ಬಾಕ್ಸಲ್ಲಿ ಹಾಕೊಂಡು ಪರ್ಸಲ್ಲೋ, ಬ್ಯಾಗಲ್ಲೋ, ಜೇಬಲ್ಲೋ ಸದಾ ನಿಮ್ಮ ಜೊತೆಗೆ ಇಟ್ಕೊಂಡ್ರೂ ಸಾಕು. ಧನಾಧಿಪತಿ, ಕುಟುಂಬಾಧಿಪತಿ, ಲಾಭಾಧಿಪತಿಯಾದ ಬುಧಗ್ರಹನ ರತ್ನ ನಿಮ್ಮ ಜೊತೆಗೇ ಇದ್ದಾಗ ನಿಮಗೆ ಇದೆಲ್ಲ ವಿಚಾರಗಳು ಅನುಕೂಲ ಆಗುತ್ತೆ. ಬರೀ ರತ್ನ ಹಾಕೊಂಡ್ರೆ ಆಗಲ್ಲ, ಅಭಿಮಂತ್ರಿತ ರತ್ನ ಆಗಬೇಕು. ಮಹಾವಿಷ್ಣುವಿನ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು, ಆದ್ದರಿಂದ ಲಕ್ಷ್ಮೀನಾರಾಯಣ ಸಹಸ್ರ ಬುಧನ ಒಂದು ಮಂತ್ರಗಳಿಂದ ಅಭಿಮಂತ್ರಿತ ನಾಗ ಬಹಳ ಪ್ರಮುಖ. ಯಾಕೆಂದರೆ ರಾಹು ಕೇತುಗಳನ್ನು ತೋರಿಸ್ತಾರಲ್ಲ, ನಿಮಗೀಗ ಕೇತು ನಿಮ್ಮ ಧನಸ್ಥಾನದಲ್ಲೇ ಇದ್ದಾನೆ. ಸೊ ಅದರಿಂದ ನಾಗಾರಾಧನೆ ಬಹಳ ಮುಖ್ಯವಾಗಿರುತ್ತೆ. ಸೊ ಈ ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದ ಏನಪ್ಪ ಅಂತಂದರೆ, ಸಿಂಹರಾಶಿಯವರ ಹಲವಾರು ಸಮಸ್ಯೆಗಳ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಸಹ ಹೇಳ್ತೇನೆ. ಈ ವಿಡಿಯೋದ ಎಂಡಲ್ಲಿ ನಾನು ಇವಾಗ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಪ್ರತಿದಿನ ನೀವು ಕೇಳಿಸ್ಕೊಳ್ಳಿ. ಮಿನಿಮಮ್ 5 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಬಾಯಾಟ್ ಮಾಡ್ಕೊಂಡ್ರಂತೂ ತುಂಬ ಒಳ್ಳೆಯದೇನೆ, ಆಯಿತಾ? ಕೇಳಿಸ್ಕೊಂಡ್ರೂ ಸಾಕು, ಬುಧನ ಅನುಗ್ರಹ ಆಗುತ್ತೆ ನಿಮಗೆ. ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರದ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ ಆ
ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟ್ಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಹರಿ ಓಂ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಹರಿ ಓಂ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ
सर्वपापविनिर्मुक्तो विष्णुलोके महीयते. हरि ओम्.